ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ ಪಾಸ್ತಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ನಾನು ಮಾಡೋ ರೀತಿಯಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದೆರಡು ಆನಿಯನ್ನು, ಒಂದು ಟೊಮೊಟೊವನ್ನು ಉತ್ತರಿಸಿಟ್ಟಿದ್ದೀನಿ. ಮತ್ತು ನೋಡಿ, ಪಾಸ್ತಾ ಬೇಯಕ್ಕಿಕ್ಕಿದ್ದೀನಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕಿಟ್ಟಿದ್ದೀನಿ. ಇದನ್ನು ನೀಟಾಗಿ ಬೆಂದಾದಮೇಲೆ ಒಂದು ಬಟ್ಲಿಗೆ ಸೋರಿಸ್ಕೋಬೇಕು. ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಮತ್ತು ಏನು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ನುಣ್ಣಗೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕರವಾಗಿರುತ್ತೆ. ನಾನಿಲ್ಲಿ ಯಾವುದೇ ರೀತಿಯ ಪ್ಯಾಕೆಟ್ಗಳು ಐಟಮ್ಗಳು ನಾನೇನು ಬಳಸ್ತಾ ಇಲ್ಲ. ಮತ್ತು ನಾನಿಲ್ಲಿ ಓನಾಗಿ ಮಾಡ್ತಾ ಇರೋದ್ರಿಂದ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಇರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ಮಾಡಿಬಿಟ್ಟು ಕೊಟ್ಟರೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿ ತಿಂತೇವೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನಮ್ಮ ಭೈರವನ ಇಲ್ಲಿ ಬಂದು ಕೂತಿದ್ದಾನೆ. ನನಗೆ ಟಿಫನ್ ಬೇಕು ಅಂತ ಬೆಳಬೆಳಿಗ್ಗೆಲ್ಲ 7 ಗಂಟೆಗೆ ಬಂದು ಬೊಗಳ್ತಾ ಇದ್ದಾನೆ, ನನಗೆ ಟಿಫನ್ ಬೇಕು ಕೊಡಿ ಅಂತ. ಟಿಫನ್ ಬೇಕೇನೋ? ಥ್ಯಾಂಕ್ಸ್ ಕೊಡು ಬೈರು, ಥ್ಯಾಂಕ್ಸ್ ಕೊಡು. ಥ್ಯಾಂಕ್ ಯು ಬೈರು, ಬೈಲಿ. ನೋಡಿ, ಇವಾಗ ಅದು ನೀಟಾಗಿ ಫ್ರೈ ಆಗಿದೆ. ಅದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕಿ, ಮತ್ತು ನಾನು ಏನು ಬೇಯಿಸಿಟ್ಟಿದ್ದೆ ಪಾಸ್ತಾನ ನೀಟಾಗಿ ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಪಾಸ್ತಾ ರೆಡಿ. ನಾನಿಲ್ಲಿ ಯಾವುದು ಕ್ರೀಮ್ ಹಾಕಿಲ್ಲ, ಏನಿಲ್ಲ, ನ್ಯಾಚುರಲ್ಲಾಗಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿ ಆನಂದಕರವಾಗಿ ಇರುತ್ತೆ. ನೋಡಿ, ಒಂದು ಸಲ ಯಾರೆಲ್ಲ ಮಾಡಿಲ್ಲ ಪಾಸ್ತಾವ ಇದೇ ರೀತಿ ಒಂದು ಸಲ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಮಾರ್ನಿಂಗ್ ಅಲ್ವಾ ಎದ್ದು ನಮ್ಮ ಮನೆಯವ್ರಿಗೆ ಪಪ್ಪಾಯ ಕಟ್ ಮಾಡಿ ಪಪ್ಪಾಯ ಕೊಡ್ತಾಯಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವರು ಪಪ್ಪಾಯ ಕೊಡು ಅಂತ ಅಂದರು. ಅದಕ್ಕೆ ಪಪ್ಪಾಯ ಕಟ್ ಮಾಡಿಬಿಟ್ಟು ಪಪ್ಪಾಯ ಕೊಡ್ತಾಯಿದ್ದೀನಿ. ಒಂದು ಬೌಲಿಗೆ ಹಾಕಿಟ್ಟು ಕೊಟ್ಟಿದ್ದೀನಿ. ನೀಟಾಗಿ ನೋಡಿ, ನೀಟಾಗಿ ಫಿನಿಷ್ ಮಾಡ್ತಾರೆ. ಈ ಥರ ಕಟ್ ಮಾಡಿಕೊಟ್ರೆ ಮಾತ್ರ ನೀಟಾಗಿ ಫಿನಿಷ್ ಮಾಡ್ತಾರೆ. ನಾನು ಹಂಗೆ ಉದ್ದುದ್ದ ಕೊಟ್ಟರೆ ಅದು ಒಂದು ಪೀಸ್ ತಿನ್ನೋವಷ್ಟರೊಳಗೆ ಸುಸ್ತಾಗಿರುತ್ತೆ. ನಾನು ಇಲ್ಲಿ ಎಷ್ಟು ಕಟ್ ಮಾಡಿರ್ತೀನಿ ಅಷ್ಟನ್ನೂ ಫಿನಿಷ್ ಮಾಡಿರ್ತಾರೆ. ನೋಡಿ, ಇಲ್ಲಿ ನಮ್ಮ ಭೈರವನು ಅಷ್ಟೇ ನನಗೆ ಬೇಕು ಅಂತ ಕೂತಿದ್ದಾನೆ. ಇನ್ನು ಮಿಕ್ಕಿದ ನನ್ನ ಮಗಳರ್ಧ ಕಟ್ ಮಾಡ್ಕೊಂಡು ನಾನೊಂದು ಸ್ವಲ್ಪ ತಿಂದು ಇಕ್ಕಿದ್ದೀನಿ. ನೋಡಿ, ಇಲ್ಲಿ ನಮ್ಮ ಭೈರವ ಹೇಳ್ತಾ ಇದ್ದಾನೆ ನನಗೂ ಕೊಡಿ ಅಂತ. ಏನು ಬಗ್ಲುತ್ತಾ ಇದ್ದಾನೆ ನೋಡಿ, ಇಲ್ಲಿ ಏನು ಬೇಕು ಭೈರವ? ನೋಡಿ, ಇಲ್ಲಿ ಬೇಕೇ ಬೇಕು ಅಂತ ಕೂತಿದ್ದಾನೆ. ತುಂಬ ಚೆನ್ನಾಗಿ ಫ್ರೂಟ್ಸ್ಗಳೆಲ್ಲನೂ ತಿಂತಾನೆ, ಮತ್ತು ಊಟ ಎಲ್ಲ ತಿಂತಾನೆ. ಏನು ಕೊಟ್ಟರು ತಿಂತಾನೆ, ಏನು ಇಂಥದ್ದು ಬೇಡ ಅಂತ ಏನು ಹೇಳಲ್ಲ, ಎಲ್ಲ ತಿಂತಾನೆ ಫ್ರೆಂಡ್ಸ್. ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಮತ್ತು ನಿಮ್ಮ ಫ್ರೆಂಡಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇವತ್ತಿನ ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್, ಬಾಯ್.